ನಮ್ಮೆಲ್ಲರಿಗೂ ಹೊರಗಡೆ ಕಾಣೋ ಜೀವನ ಒಂಥರ ಇದ್ದರೆ ಒಳಗಡೆ ನಡೆಯೋ ಜೀವನನೇ ಬೇರೆ ಆಗಿರುತ್ತೆ. ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ, ಯಾಕೋ ತುಂಬ ಬೇಜಾರಾಗ್ತಿದೆ ಅಂತ ಅಂದ್ಕೊತೀವಲ್ಲ, ಅದು ನಾವು ಮಾಡೋ ಕೆಲಸಗಳಿಂದಲ್ಲ, ನಾವು ಮಾಡೋ ಯೋಚನೆಗಳಿಂದ. ನಿರಂತರವಾಗಿ ನಾವು ಏನಾದರೂ ಕೆಲಸ ಮಾಡ್ತಾ ಇದ್ದಾಗ ಆವಾಗ ಬರೀ ಯೋಚನೆಯಲ್ಲೇ ಮುಳುಗಿರ್ತೀವಿ. ನಮ್ಮ ಬ್ರೈನು ಯಾವುದೋ ಒಂದು ಕೆಲಸಕ್ಕೆ ಬರೋದು ವಿಷಯ ಬಗ್ಗೆ ಯೋಚನೆ ಮಾಡ್ತಾನೆ ಇರುತ್ತೆ. ನಾವು ಮಾಡ್ತಾ ಇರೋ ಕೆಲಸದ ಮೇಲೆ ನಿಗಾ ಇಡದೆ ನಾವು ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀವಿ. ನಿನ್ನೇನು ನಡೀತು, ಇವತ್ತೇನು ನಡೀತು, ನಾಳೆ ಇನ್ನೇನು ನಡೀತಾ ಇದೆ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇದ್ರಾಗ ಅವ್ರದ್ದೇನು ತಪ್ಪು, ಇದು ನಮ್ದೇನು ತಪ್ಪೈತಿ ಅಂತೆಲ್ಲ ನಿರಂತರವಾಗಿ ಯೋಚನೆ ಮಾಡ್ತಾನೆ ಇರ್ತೀವಿ. ಇದರಿಂದ ನಿಮ್ಮನ್ನು ನೀವೇ ಬ್ಲೇಮ್ ಮಾಡ್ಕೊತ ನಿಮ್ಮ ಆರೋಗ್ಯನೇ ನಿಧಾನವಾಗಿ ರೋಗಗಳ ಕರೆ ಎಳೆದುಕೊಂಡು ಹೋಗ್ತೀರಾ ಅಂತ ಅಂತೀನಿ. ನೋಡಿ, ಈ ಸಮಸ್ಯೆಗಳು ನಮಗೆ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ಅದರಲ್ಲೂ ನಮ್ಮಂಥ ಮನೆಯಲ್ಲಿರೋರಿಗೆ ಜಾಸ್ತಿ ಇಂಥ ಯೋಚನೆಗಳು ಬರೋದು. ಆಫೀಸ್ಗೆ ಹೋಗ್ತಾರೆ ಅನ್ಕೋರಿ, ಅವರಿಗೆ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿ ಜಾಸ್ತಿ ಅಷ್ಟೊಂದು ಯೋಚನೆ ಮಾಡೋದಿಲ್ಲ. ಅವ್ರದ್ದು ಬೇರೆದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಗೊತ್ತಾ. ಆಫೀಸ್ಗೆ ಹೋಗೋರನ್ನ ಪಕ್ಕಕ್ಕೆ ಇಟ್ಬಿಡಿ, ಹೆಣ್ಮಕ್ಳಾಯ್ತು ಗಂಡು ಮಕ್ಕಳಾಯ್ತು, ಅವ್ರ ಪ್ರಪಂಚನೇ ಬೇರೆ ಇರುತ್ತೆ. ಆದರೆ ನಾವು ಮನೇಲಿರ್ತೀವಲ್ಲ ಹೆಣ್ಮಕ್ಳು, ನಮಗೆ ಜಾಸ್ತಿ ಆಲೋಚನೆಗಳು ಬರೋದು. ಅದೇನಪ್ಪ ಅಂದರೆ ಮಕ್ಕಳು ನೋಡ್ಕೋಬೇಕು, ಗಂಡನ ನೋಡ್ಕೋಬೇಕು, ಅತ್ತೆ ಮಾವನ ನೋಡ್ಕೋಬೇಕು, ಆಮೇಲೆ ಈ ಮನೆ ಎಲ್ಲ ಕೆಲಸಗಳು ನಿಭಾಯಿಸ್ಕೊಂಡು ಹೋಗಬೇಕು. ಎಷ್ಟೋ ಕೆಲಸಗಳು ಇರ್ತಾವಲ್ವ ಮನೆಯಲ್ಲಿರೋರಿಗೆ. ಪ್ರತಿಯೊಬ್ಬರಿಗೂ ಮೆಂಟಲ್ ಸ್ಟ್ರೆಸ್ ಇದ್ದೇ ಇರುತ್ತೆ ಅಲ್ವಾ. ಮೆಂಟಲ್ ಸ್ಟ್ರೆಸ್ಸಿಂದ ನಾವು ಹೊರಗಡೆ ಬರಬೇಕಂದ್ರೆ ನಾವು ಅತಿಯಾಗಿ ಯೋಚನೆ ಮಾಡೋದು ಬಿಡಬೇಕು. ಬಿಡಬೇಕು ಅಂದರೆ ನಾವು ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತೇಳಿ ನಾನಿಲ್ಲಿ ಹೇಳ್ತೀನಿ. ಈ ಟಿಪ್ಸ್ ಹೇಳ್ತಿದ್ದೀನಿ ಅಂದರೆ ನಾನೇನು ಇದು ಡಾಕ್ಟ್ರಲ್ಲ, ಬಟ್ ಹೇಳ್ತೇನೆ. ನೀವು ಇದನ್ನು ಫಾಲೋ ಮಾಡಿ ಅಂತಲೂ ನಾನೇನು ಹೇಳ್ತಾ ಇಲ್ಲ. ನಾನು ಈ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನೇ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಮೊದಲನೇ ಟಿಪ್ಸ್ ಏನು ಗೊತ್ತಾ, ಪ್ರತಿಯೊಂದು ನಮ್ಮದೇ ಕೆಲಸ ನಾವೇ ಮಾಡಬೇಕು, ನಾವೇ ಇದು ಮಾಡಬೇಕು, ಇದು ನಂದು, ಅದು ನಂದೇ, ಅದು ಕೆಲಸ ನಂದೇ, ಇದು ಕೆಲಸ ನಂದೇ ಅಂತೆಲ್ಲ ನಾವು ಅಂದ್ಕೊಂಡು ಪ್ರತಿಯೊಂದಕ್ಕೂ ನಾವೇ ಮುಂದುವರೆದು ಎಲ್ಲನೂ ನಾವೇ ಮಾಡ್ತಾ ಹೋದರೆ ಅದು ನಮ್ಮ ತಲೆಯಲ್ಲಿ ಹೆಂಗಾಗುತ್ತೆ ಅಂದರೆ ಮೆಂಟಲ್ ಸ್ಟ್ರೆಸ್ ಆಗಿಬಿಡುತ್ತೆ. ಅದಕ್ಕೆ ಇದರಿಂದ ನಾವು ಹೊರಗೆ ಬರಬೇಕು, ಓವರ್ಕಮ್ ಆಗಬೇಕು ಅಂತಂದರೆ ಒಂದು ಮಾತು ಹೇಳ್ತೀನಿ. 25 ಕೆ ಜಿ ಅಕ್ಕಿನ ಒಂದೇ ಸರಿ ನಾವು ಹೊತ್ಕೊಂಡು ಹೋಗೋಕ್ಕಾಗಲ್ಲಲ್ವ. ಅದನ್ನೇ ನಾವು 5 ಕೆ ಜಿ ಪಾರ್ಟ್ ಮಾಡಿ ಹೊತ್ಕೊಂಡು ಹೋದರೆ ನಾವು ಅದನ್ನು ಸಾಗಿಸ್ಬೋದಲ್ಲ ಬೇರೆ ಕಡೆ. ನಾನಂತೂ ಇನ್ಮೇಲೆ ಹಿಂಗೆ ಇರ್ಬೇಕು ಅಂದ್ಕೊಂಡಿದ್ದೀನಿ. ಜಾಸ್ತಿ ಸಮಸ್ಯೆ ಇದೆ ಅನ್ಕೋರಿ, ಅದನ್ನು ಡಿವೈಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಾ. ಇವತ್ತಿಷ್ಟಕ್ಕೆ ಸಾಕು, ಇದು ಇನ್ನೊಂದು ಥರ ಯೋಚನೆ ಇರ್ತಲ್ಲ, ಅದು ನಾಳೆ ಮಾಡೋಣ ಅಂದ್ಕೊತೀನಿ. ನಿಜವಾಗ್ಲೂ ಇದನ್ನು ಪ್ರಾಕ್ಟಿಕಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಇದನ್ನು. ನಿಮಗೂ ಇಷ್ಟ ಆಯ್ತಂದ್ರೆ ಈ ಥರ ಮಾಡಿ. ಎಲ್ಲದು ಯೋಚನೆ ಒಂದೇ ದಿನ ಮಾಡಿ ತಲೆ ಗಂದರಗೋಳ ಆಗೋಕ್ಕಿಂತ ಇನ್ನೊಂದು ದಿನ ಇಟ್ಕೋಬೋದಲ್ಲ. ಪ್ರಾಕ್ಟಿಕಲಾಗಿ ಮಾಡಿ ನೋಡಿ, ನಿಜವಾಗ್ಲೂ ಮಾಡಿದ್ರೆ ಅದು ಆ ಕಿಕ್ಕೇ ಬೇರೆ ನೋಡಿ. ಇನ್ನೊಂದೇನಪ್ಪ ಅಂದರೆ ಮನಸ್ಸು ಬಿಚ್ಚಿ ಮಾತಾಡಬೇಕಂದ್ರೆ ಕೆಲವು ಭಾಳ ತುಂಬ ಯೋಚನೆ ಮಾಡ್ತಿರ್ತೀವಿ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಬಟ್ ಯಾರು ನಮಗೆ ಹತ್ರದವ್ರು ಅನ್ನಿಸ್ತೈತಿ ಅವ್ರ ಹತ್ರ ಹೇಳಿದ್ರೆ ನಮಗೆ ಸಮಾಧಾನ ಆಗುತ್ತೆ ಅಂತಂದ್ರೆ ಅದನ್ನು ಅವ್ರ ಹತ್ರ ಹೇಳಬೇಕು. ಒಂದು ವೇಳೆಗೆ ಯಾರಿಗೂ ಹೇಳೋಕ್ಕೂ ಆಗಲ್ಲ ಅನ್ಕೋರಿ, ಒಂದು ಡೈರಿಯಲ್ಲಿ ಬರ್ಕೋರಿ. ಆ ಡೈರಿನ ನೀವು ಯಾರಿಗೂ ತೋರಿಸ್ಬಾರ್ದು ಅಂದ್ಕೊಂಡ್ರೆ ಆಗ ಬರಿತೀರಲ್ಲ ಆವತ್ತೇ ಬರೆದು ಅದನ್ನು ಹರಿದು ಡಸ್ಟ್ಬಿನ್ನಿಗೆ ಹಾಕಿಬಿಡಿ. ಇಲ್ಲ ಗುಪ್ತವಾಗಿ ಇಟ್ಕೋರಿ, ಬಚ್ಚಿಟ್ಕೋರಿ. ಅದು ಕಾಣಿಸಿದ್ರೆ ಬೇರೆಯವ್ರು ಓದಿದರೆ ಭಾಳ ಏನಾದರೂ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದೇ ನಾನು ಹೇಳಿದ್ನಲ್ವ, ಬರೀರಿ. ಯಾರ ಹತ್ರ ಹೇಳ್ಬೇಕು ಅಂದ್ಕೊಂಡಿರ್ತೀರ ಅದನ್ನು ಡೈರಿಯಲ್ಲಿ ಬರೀರಿ. ಆ ಬರೆದದ್ದನ್ನು ಪೀಸ್ ಮಾಡಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿಬಿಡಿ. ಆವಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ನಮ್ಮ ಮನಸ್ಸಿನಾಗ ಏನಿರುತ್ತೆ ಅದು ಬರೆಯೋದ್ರಿಂದ ನಿಜವಾಗ್ಲೂ ನಮ್ಮದು ಮನಸ್ಸು ತುಂಬಾ ಹಗುರ ಆಗುತ್ತೆ. ಇದು ನಾನು ಒಂದು ಸರಿ ಅನುಭವಿಸಿದ್ದೀನಿ ಆಲ್ರೆಡಿ. ನೋಡಿ, ನಾನು ಇಲ್ಲೊಂದು ಕತೆ ಹೇಳ್ತೀನಿ. ಒಬ್ಬರು ಆಥರ್ ಬರೆದದ್ದು ಎಲ್ಲೋ ಓದಿದ ನೆನಪು. ಏನು ಮಾಡ್ತಾರೆ ಅಂದರೆ, ಒಬ್ಬರು ತಂದೆ ಇರ್ತಾರೆ, ಮಗಳಿಗೆ ಮದುವೆ ಮಾಡಿರ್ತಾರೆ. ಮಗಳಿಗೆ ತುಂಬಾ ಕಷ್ಟ ಆಗಿರ್ತೈತೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ, ಮಗಳು ಡೈವರ್ಸ್ ಕೊಟ್ಟು ಮನೆಗೆ ಬಂದುಬಿಡ್ತಾಳೆ. ಅಲ್ಲಿ ಗಂಡನ ಮನೇಲಿ ತುಂಬ ಕಷ್ಟ ಆಗಿರುತ್ತೆ. ಬಟ್ ಇವರು ಭಾಳ ರೆಸ್ಪೆಕ್ಟೇಬಲ್ ಫ್ಯಾಮಿಲಿ ಇರ್ತಾರಲ್ಲ, ಅವರಪ್ಪ ಏನು ಮಾಡ್ತಾರೆ, ಭಾಳ ಇಡೀ ಊರಿಗೆ ಬುದ್ಧಿ ಹೇಳೋರಲ್ವ. ಅವರು ಮತ್ತು ಬೇರೆ ಅಳಿಯ ಇದು ಮಾಡಿದ್ರೆ ಏನಾಗುತ್ತೆ ಬಿಡಂತ ತೊಂದರೆ ಕೊಡಬಾರ್ದು ಅಂತ ಅಂದ್ಕೊಂಡಿರ್ತಾರೆ. ಬಟ್
ಮಗಳ ಕಷ್ಟ ನೋಡೋಕ್ಕಾಗ್ಲಾರ್ದೆ ಅವರು ಮನಸ್ಸಲ್ಲೇ ತುಂಬ ಕುಗ್ಗಿ ಹೋಗ್ಬಿಟ್ಟಿರ್ತಾರೆ. ಆಗೇನು ಮಾಡ್ತಾರೆ, ಹೇಗಾದ್ರೂ ಮಾಡಿ ಬುದ್ಧಿ ಕಳಿಸ್ಬೇಕಂತೇಳಿ ಅಳಿಯಾಗ ಭಾಳನೇ ತುಂಬ ಕಷ್ಟ ಕೊಟ್ಟು ಅವ್ರಿಗೆ ಪನಿಷ್ಮೆಂಟ್ ಮಾಡಿರ್ತಾರೆ. ಬಟ್ ಅದನ್ನು ಈ ಮಕ್ಳಿಗೆ ಹೇಳಿರಲ್ಲ, ಮನೇಲಿ ಯಾರಿಗೂ ಹೇಳಿರಲ್ಲ. ಅದು ಅವ್ರಿಗೆ ತಡ್ಕೊಳಕ್ಕೂ ಆಗಲ್ಲ. ಏನು ಮಾಡ್ತಾರಂತೆ, ಒಂದು ಡೈರಿ ಇರ್ತದೆ, ಖಾಲಿ ಡೈರಿ. ಅದರಲ್ಲಿ ಮತ್ತೆ ಯಾರಾದರೂ ನೋಡಿಬಿಡ್ತಾರೆ ಅಂತೇಳಿ ಖಾಲಿ ಡೈರಿಯಲ್ಲಿ ಮಿಡಲಲ್ಲಿ ಬರೆದಿಡ್ತಾರಂತೆ. ಇದಾಗಿ ಕೆಲವು ವರ್ಷಗಳಾಗಿಂದ ಅವರಪ್ಪ ಸತ್ತೋಗ್ಬಿಡ್ತಾರೆ. ಆಮೇಲೆ ಮನೆ ಶಿಫ್ಟ್ ಮಾಡ್ಬೇಕಿರ್ತೈತೆ. ಆವಾಗ ಮಗಳಿಗೆ ಆ ಡೈರಿ ಸಿಗುತ್ತೆ ಮನೆಯವ್ರಿಗೆ. ಈ ಡೈರಿ ಏನೋ ಇದು ಯಾಕೆ ಇಲ್ಲಿ ಅಪ್ಪನ ಹತ್ರಗ್ ಐತಿ, ಇದು ಏನು ಯೂಸ್ಲೆಸ್ ಅಂತೇಳಿ ಸುಮ್ಮನೆ ಹಿಂಗೆ ತಿರುವಿ ನೋಡ್ತಾರೆ. ಅದ್ರ ಮಿಡಲಲ್ಲಿ ಬರೆದಿರ್ತಾರೆ ಅವರು. ಆ ಡೈರಿ ನೋಡಿ ಆವಾಗ ಮಗಳಿಗೆ ಓ ಅಪ್ಪ ಹೇಳ್ಕೊಳಕ್ಕಾಗ್ಲಾರ್ದೆ ಹಿಂಗೆ ಬರೆದಿಟ್ಟಿದ್ದಾರಲ್ಲ, ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊತಾರಂತೆ. ನಿಜ, ಹೇಳ್ಕೊಳಕ್ಕಾಗದೇ ಇರೋ ಎಷ್ಟೋ ಯೋಚನೆಗಳಿರ್ತಾವಲ್ಲ, ಅದನ್ನು ಬರೆಯೋದ್ರಿಂದ ನಾವು ಮೆಂಟಲ್ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತೀವಿ. ಇದಂತೂ ನನಗೆ ಅನುಭವ ಆಗಿದೆ. ಮೇನ್ ಪಾಯಿಂಟ್ ಏನಂದರೆ ಮೆಡಿಟೇಷನ್. ಬಟ್ ನನಗೆ ಮೆಡಿಟೇಷನ್ ಅಂದರೆ ಭಾಳ ಬೋರಿಂಗು. ಬಟ್ ಮಾಡೋರು ಮಾಡ್ತಾರೆ. ಆದರೂ ಒಂದೊಂದು ಸರಿ ಒಂದು 5 ನಿಮಿಷ ಒಂದು ಸ್ವಲ್ಪ ಉಸಿರು ಓಮ್ ಅಂತೇಳಿ ಉಸಿರು ತೊಗೊಂಡು ಒಂದು 5 ನಿಮಿಷ ಕೂತ್ಕೊಂಡಿರ್ತೀನಿ. ಆವಾಗ ನನಗೊಂದು ಸ್ವಲ್ಪ ಮನಸ್ಸು ಹಗುರಾಗುತ್ತೆ. ನೀವು ಈಗ ಮಾಡಿ ನೋಡಿ, ಆವಾಗ ನಿಮ್ಮ ಮನಸ್ಸು ಹಗುರಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಒಂದೊಳ್ಳೆ ಹಾಡು ಹಾಕ್ಕೊಂಡು ಹಾಯಾಗಿ ಕೂತ್ಕೊಂಡು ಹೊರಗಿನ ವಾತಾವರಣ ನೋಡ್ಕೊತ ಕೂತ್ಕೊಂಡು, ಆಮೇಲೆ ಕೆಲವ್ರು ಏನು ಮಾಡ್ತಾರೆ, ಟೀನೋ ಕಾಫಿ ಕುಡಿಯೋರು ಇರ್ತಾರೆ. ನಾನಂತೂ ಟೀ ಕುಡಿಯೋಲ್ಲ. ಕಾಫಿ ಕುಡಿಯೋರು ಟೀ ಕಾಫಿ ಕುಡ್ಕೊತ ಒಂದು ಹಾಡು ಕೇಳ್ಕೊತ ಹಾಯಾಗಿ ಕೂತ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿರ್ತೈತೆ. ಆವಾಗ ಯಾವ ಯೋಚನೆಗಳೂ ಬರಲ್ಲ. ಆ ಖುಷಿನೇ ಬೇರೆ ನೋಡಿ. ಇನ್ನೊಂದೇನಪ್ಪ ಅಂದರೆ, ನಿಮ್ಗೇನಾದರೂ ಒಂದು ಹಾಬಿ ಇರ್ತಾವಲ್ಲ, ಆ ಹಾಬಿ ಮಾಡ್ಕೊತ ಕೂತ್ಕೋರಿ. ಈ ಫೋನಲ್ಲಿ ಓಕೆ ವೀಡಿಯೋ ಮಾಡೋರು ವೀಡಿಯೋ ಮಾಡ್ತೀರ, ಅದು ಬೇರೆ. ಆಮೇಲೆ ಕೆಲವರು ರಂಗೋಲಿ ಹಾಕ್ತಾರೆ, ಆರ್ಟ್ ಕಲಿತಾರೆ, ಚಿತ್ರಕಲೆ ಮಾಡ್ತಾರೆ, ಅಡ್ಗೆ ಮಾಡ್ತಾರೆ. ಆ ಥರ ಎಲ್ಲ ಚೆನ್ನಾಗಿ ಅದ್ರ ರೈಟಿಂಗ್, ಕೆಲವರು ರೈಟಿಂಗ್ ಬರೀತಿರ್ತಾರೆ, ಲೇಖನಗಳು ಬರೀತಿರ್ತಾರೆ. ಇದೆಲ್ಲ ಮಾಡಿ ಏನೋ ಒಂದು ಬ್ಯುಸಿ ಇತ್ತಂದರೆ ನಾವು ಮೆಂಟಲ್ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತೀವಿ, ಗೊತ್ತಾ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ವಾಕಿಂಗ್ ಮಾಡಿ, ಹೊರಗಡೆ ಹೋಗಿ. ಮನೆಯಲ್ಲಿ ಇದ್ದು ಬೋರ್ ಆಗೋದ್ರಿಂದ ಮನಸ್ಸಿಗೆ ಭಾಳನೇ ಕಷ್ಟ ಅನ್ನಿಸ್ತಿರುತ್ತೆ. ಹಾಗೆ ವಾಕಿಂಗ್ ಮಾಡಿ, ಹೊರಗಡೆ ಎಲ್ಲರೂ ಯಾರಾದರೂ ಸಿಗ್ತಿರ್ತಾರೆ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ರಿ. ವಾಕಿಂಗ್ ಹೋಗಾಗ ಯಾರಾದರೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಒಂದು ಫೋನ್ ಅಂತೂ ತೊಗೊಂಡಿರ್ತೀರ. ಫೋನಲ್ಲಿ ಹೆಡ್ಫೋನ್ ಹಾಕ್ಕೊಂಡಿರ್ತಿಲ್ಲ, ಹೆಡ್ಫೋನ್ ಹಾಕ್ಕೊಂಡು ಆ ಫೋನಲ್ಲಿ ಒಂದು ಒಳ್ಳೆ ಹಾಡು ಹಾಕ್ಕೊಂಡು, ನಿಮ್ಗೆ ಇಷ್ಟವಾದ ಹಾಡು ಹಾಕ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ವಾಕಿಂಗ್ ಮಾಡಿ. ಆವಾಗ ನಿಮ್ಗೆ ಫುಲ್ ರಿಲೀಫ್ ಅನಿಸುತ್ತೆ, ಗೊತ್ತಾ. ನಮ್ಗೆ ಯೋಗ, ಮೆಡಿಟೇಷನ್ನು, ಎಕ್ಸರ್ಸೈಸು, ಜಿಮ್ಮು ಇದೆಲ್ಲ ಹೋಗೋಕ್ಕಂತೂ ಆಗಲ್ಲಲ್ವ. ಅದಕ್ಕೆ ನಿಜವಾಗ್ಲೂ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದ್ರಿಂದ ಭಾಳ ಮೆಂಟಲ್ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತೀವಿ, ಗೊತ್ತಾ. ನಿಜವಾಗ್ಲೂ ಹೋಗುತ್ತೆ, ಮಾಡಿ ನೋಡಿ. ಇಲ್ಲಿ ನೋಡಿ, ಎಲ್ಲನೂ ನಾವೇ ಮಾಡಬೇಕು, ನನ್ನದೇ ಕೆಲಸ, ನನ್ನದೇ ಕರ್ತವ್ಯ ಅಂತೇಳಿ ಇಡೀನೇ ಕೆಲಸ ಮಾಡ್ತಾ ಮನೇಲೇ ಕೂತ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಆದರೆ ಅದೇ ರೀತಿ ಆಮೇಲೆ ಒಂದು ಚಿಕ್ಕ ಪುಟ್ಟ ಹೊರಗಡೆ ಹೋಗಿ, ಚಿಕ್ಕ ಪುಟ್ಟ ಏನಾದ್ರು ಗಿಫ್ಟ್ಗಳು ತಂದ್ಕೊಂಬರ್ರಿ. ಫಂಕ್ಷನ್ಗಳಂತೂ ಅಟೆಂಡ್ ಆಗ್ತಾ ಇರ್ತೀರ. ಆಮೇಲೆ ಏನು ಮಾಡ್ತೀರಂದರೆ, ಹೊರಗಡೆ ಹೋಗ್ತೀರಲ್ವ, ಆಮೇಲೆ ಚಿಕ್ಕದಾಗಿ ಒನ್ ಡೇ ಪಿಕ್ನಿಕ್ಕು, ಟ್ರಿಪ್ಗಳ ಥರ ಹೋಗ್ರಿ. ಆವಾಗ ಮನಸ್ಸು ತುಂಬ ಹಗುರಾಗ್ತೈತೆ. ನನ್ನಿಂದ ಈ ಕೆಲಸ ಆಗಲ್ಲ, ಆ ಕೆಲಸ ಆಗಲ್ಲ, ನನ್ನ ಹಣೆ ಬರನೇ ಇಷ್ಟು, ನಾನು ಏನು ಮಾಡಿದರೂ ಕೆಟ್ಟದಾಗ್ತಾ ಇದೆ ಅಂತೆಲ್ಲ ತುಂಬ ಬೇಜಾರಲ್ಲೇ ಇರ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಅವ್ರು ಹಂಗಂದ್ರೆ ಹಿಂಗಂತ ಯೋಚನೆ ಮಾಡ್ಕೊತ ಆವತ್ತಿನ ದಿನ ಫುಲ್ ಡೇ ಡಲ್ಲಾಗಿ ಇರ್ತೀವಲ್ಲ. ನಾನು ಹಿಂಗೆ ಇರ್ತಿದ್ದೀನಿ. ಈಗ ಕೆಲವ್ರು ಹಂಗೆ ಮಾತಾಡಿದಾಗ. ಬಟ್ ಆದರೂ ಟಿ ವಿ ನೋಡ್ತೀವಿ, ಏನೋ ಒಂಥರ ಎಲ್ಲೋ ಮಲಗ್ತೀವಿ, ಎದ್ದೇಳ್ತೀವಿ, ಟೈಮ್ ಸೆನ್ಸ್ ಅನ್ನೋದೇ ಇರಲ್ಲ. ಏನೋ ಮಾಡ್ಬೇಕು ಕೆಲಸ ಅನ್ನೋ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮಗೆ ನಾವೇ ಪನಿಷ್ಮೆಂಟ್ ಕೊಟ್ಕೊಳ್ಳೋದ್ರಿಂದ, ಯಾರಾದರೂ ಏನಾರು ಅಂತಾರಂತೇಳಿ ನಮಗೆ ನಾವೇ ಪನಿಷ್ಮೆಂಟ್ ಕೊಟ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನ ಕೆಡ್ತೈತೆ ಹೊರತು ಅವ್ರದ್ದು ಆರೋಗ್ಯ ಅಲ್ಲ. ಅವ್ರು ಅನ್ನೋರು ಅನ್ಕೊತ ಇದ್ದಾರೆ, ಅನ್ನೋರು ಬಾಯಿ ಮುಚ್ಚೋಕ್ಕೆ ಆಗಲ್ಲ, ಗೊತ್ತಾ. ನಮ್ಮ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಲ್ಲ. 24 ಗಂಟೆನೂ ನಮ್ಮ ಜೊತೆ ನಾವೇ ಇರ್ತೀವಲ್ವಾ. ನಮ್ಮ ಜೊತೆ ನಾವು ಖುಷಿಯಾಗಿರ್ಬೇಕು. ಹಂಗಂದಾರೆ ಹಿಂಗಂದಾರೆ, ಅವ್ರು ಹಂಗಂದ್ರೆ ಹಿಂಗಂದ್ರೆ ಅಂತ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಕೊತ ಹೋದರೆ ನಮ್ಮ ಸಂತೋಷ ನಾವು ಹಾಳು ಮಾಡ್ಕೊಳೋದಂತೂ ಖಂಡಿತ. ಅದಕ್ಕೆ ಆದಷ್ಟು ಬ್ಯುಸಿಯಾಗಿರಿ, ಏನೇ ಯೋಚನೆ ಮಾಡ್ದೇ ಇರ್ರಿ ಅಂತ ಹೇಳ್ತೀನಿ. ಆಮೇಲೆ ಒಳ್ಳೊಳ್ಳೆ ಬುಕ್ಗಳು ಇರ್ತವೆ. ಒಬ್ಬೊಬ್ರಿಗೆ ಬುಕ್ ಓದೋ ಹವ್ಯಾಸ ಇರುತ್ತೆ. ಬುಕ್ ಹವ್ಯಾಸದಿಂದ ಕೂಡ ನಾವು ನಮ್ಮ ಮೆಂಟಲ್ ಸ್ಟ್ರೆಸ್ಸಿಂದ ಹೊರಗಡೆ ಬರ್ಬೋದು. ಒಳ್ಳೊಳ್ಳೆ ಬುಕ್ಗಳು ಬಂದಿದೆ, ಲೈಬ್ರರಿಯಲ್ಲಿ ಇರ್ತವೆ. ಲೈಬ್ರರಿಗೆ ಹೋಗಿ ಓದ್ತಾರೆ. ಲೈಬ್ರರಿಗೆ ಹೋಗಿ ಓದೋಕ್ಕಾಗಲಿಲ್ಲ ಅಂದರೆ ಮನೆಗೆ ತೊಗೊಂಡು ಓದಿ. ತುಂಬ ಒಳ್ಳೊಳ್ಳೆ ಬುಕ್ಗಳು ಬಂದಿದ್ದಾವೆ. ಒಳ್ಳೆಯ ಆಥರ್ಗಳೆಲ್ಲ ತುಂಬ ಒಳ್ಳೊಳ್ಳೆ ಬುಕ್ಗಳು ಬರೆದಿದ್ದಾರೆ. ಅವು ತೊಗೊಂಬಂದು ಓದಿ. ಇದರಿಂದ ನಾವು ಮಾನಸಿಕವಾಗಿ ಕುಗ್ಗೋದನ್ನು ತಪ್ಪಿಸ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಹಾಗಾಗಿ ಮೆಂಟಲ್ ಸ್ಟ್ರೆಸ್ಸಿಂದ ಓವರ್ಕಮ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಆದರೆ ಇನ್ನೊಂದು ಲಾಸ್ಟ್
ನಾಟ್ ಲೀಸ್ಟ್ ಏನಪ್ಪ ಅಂತಂದರೆ, ಈಗ ನಾವು ಇದೆಲ್ಲ ಏನು ಮಾಡಿದ್ರೂ ನಮ್ಮ ಮಾನಸಿಕವಾಗಿ ಸರಿಗಿಲ್ಲ, ನಮ್ಮ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಿದ್ದಾವೆ ಅಂತಂದರೆ, ಒಂದು ಸರಿ ಮಾನಸಿಕ ಡಾಕ್ಟ್ರುಗಳನ್ನ ಭೇಟಿಯಾಗಿ ಮಾನಸಿಕ ಡಾಕ್ಟ್ರುಗಳ ಹತ್ರ ಹೋಗಿ ನಮ್ಮ ಮನಸ್ಸಿಗೆ ಏನಾಗ್ತಾಯಿದೆ, ನಮ್ಗೆ ಯಾಕೆ ಹೀಗಾಗ್ತಾಯಿದೆ, ನೆಗೆಟಿವ್ ಯೋಚನೆಗಳು ಬರ್ತಾಯಿದೆ ಅಂತೆಲ್ಲ ಹೇಳಿ, ಅದು ಒಂದು ರೋಗ ಅಲ್ಲ, ಬಟ್ ನಾವು ಯಾರಿಗೂ ಆಗಲ್ಲಲ್ವ, ಡಾಕ್ಟ್ರ್ ಹತ್ರ ಅಂತೂ ಹೇಳ್ತೀವಿ. ಹೋಗಿ ಹೇಳಿ ಅವರಿಂದ ನಿಮಗೆ ಒಳ್ಳೆಯ ಮಾಹಿತಿಯನ್ನು ಪಡ್ಕೊಳ್ಳಿ. ದಯವಿಟ್ಟು ಹೀಗೆಲ್ಲ ಮಾಡಿ. ಅದರಿಂದ ನಾವು ತುಂಬ ಖುಷಿಯಾಗಿರ್ಬೋದು. ಡಾಕ್ಟ್ರ್ ಹತ್ರ ಹೇಳೋದ್ರಿಂದ ಆವಾಗ ಮನಸ್ಸು ರಿಲೀಫ್ ಆಗ್ತೈತಿ. ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ನಾನು ಹಾಗೆ ಇರೋಣ ಅಂದ್ಕೊಂಡಿದ್ದೀನಿ. ಯಾರು ಏನು ಹೇಳಿದ್ರು ಇನ್ಮೇಲೆ ತಲೆ ಕೆಡಿಸ್ಕೋಬಾರ್ದು ಅಂದ್ಕೊಂಡಿದ್ದೀನಿ. ನಾನು, ನಮ್ಮ ಸಂಸಾರ, ನಮ್ಮ ಫ್ಯಾಮಿಲಿ, ನನ್ನ ಮಕ್ಕಳು, ಎಲ್ಲರೂ ನಮ್ಮನ್ನೇ ನಂಬ್ಕೊಂಡಿರ್ತಾರಲ್ವ, ಖುಷಿಯಿಂದ ಇರೋಣ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಏನೋ ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ನಾನು ಈಗ ನನ್ನ ಅನುಭವಗಳು ಬಂದಿದೆ ಅಲ್ಲ, ಆ ಥರ ಇರೋಣ, ಈ ಥರ ಅಂತ, ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೂ ನನ್ನ ಮಾತುಗಳ ಬಗ್ಗೆ ಏನು ಅನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್. ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್.